ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಮತ್ತೆ QT ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ ಆಸ್ ಪರ್ ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್ 4th ಸೆಮಿಸ್ಟರ್ BBA ಮತ್ತು 4th ಸೆಮಿಸ್ಟರ್ BCom ಅವ್ರಿಗೆ ಬರೋ ಟಾಪಿಕ್ ಇದು. ಸೊ ಇಲ್ಲಿ ಇವತ್ತು ಕ್ಲಾಸಲ್ಲಿ ಬಿಲ್ಸ್ ಡಿಸ್ಕೌಂಟಿಂಗ್ ರಿಲೇಟೆಡ್ ಫಾರ್ಮುಲಾಸ್ ಮತ್ತು ಅದರ್ ರಿಲೇಟೆಡ್ ಒಂದು ಪ್ರಾಬ್ಲಮ್ನ ಈ ಸೆಷನ್ನಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಬಿಲ್ಸ್ ಡಿಸ್ಕೌಂಟಿಂಗ್ ಅಂದರೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀವಿ. ಸಾಲದಲ್ಲಿ ಸರಕುಗಳನ್ನ ಮಾರಾಟ ಮಾಡುವುದು ವ್ಯವಹಾರದಲ್ಲಿ ಒಂದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಸೊ ಇಲ್ಲಿ ನಾವು ಸರಕುಗಳನ್ನ, ದಟ್ ಮೀನ್ಸ್ ವೆನ್ ವಿ ಸೆಲ್ ಗೂಡ್ಸ್ ಆನ್ ಕ್ರೆಡಿಟ್, ದ ಪರ್ಸನ್ ಹೂ ಸೆಲ್ಸ್ ದ ಗೂಡ್ಸ್ ಆನ್ ಕ್ರೆಡಿಟ್ ಇಸ್ ಕಾಲ್ಡ್ ದ ಕ್ರೆಡಿಟಾರ್ ಅಂಡ್ ದ ಪರ್ಸನ್ ಹೂ ಪರ್ಚೇಸಸ್ ದ ಗೂಡ್ಸ್ ಆನ್ ಕ್ರೆಡಿಟ್ ಇಸ್ ಕಾಲ್ಡ್ ಆಸ್ ಅ ಡೆಟಾರ್. ಸೊ ಇಲ್ಲೇನು ಮಾಡ್ತಾರೆ, ಕ್ರೆಡಿಟಾರು ಒಂದು ಸಾಲದಲ್ಲಿ ಮಾರಾಟ ಮಾಡಾದ್ಮೇಲೆ ಸರಕುಗಳನ್ನ ಒಂದು ಬಿಲ್ನ ಪ್ರಿಪೇರ್ ಮಾಡ್ತಾನೆ. ಆ ಬಿಲ್ನ ಪ್ರಿಪೇರ್ ಮಾಡಿ ಡೆಟಾರ್ ಹತ್ರ ಅದರದ್ದು ಒಪ್ಪಂದ ತಗೊಳ್ತಾರೆ. ಸೊ ಅದನ್ನು ನಾವು ಬಿಲ್ಲಲ್ಲಿ ಅವನು ಆ ಸಾಲನ ಎಷ್ಟು ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಅದನ್ನು ಹಿಂತಿರುಗಿಸ್ತಾನೆ ಅನ್ನೋ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಅದನ್ನು ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಆ ಬಿಲ್ನ ಕ್ರೆಡಿಟಾರ್ ಇಟ್ಕೊಂಡಿದ್ದಾಗ ಅವನಿಗೆ ಹಣ ಬೇಕಾದಾಗ, ಡ್ಯೂ ಡೇಟ್ ಆಗೋದಕ್ಕಿಂತ ಮುಂಚೆ ಅವ್ನಿಗೆ ಏನಾದರೂ ಹಣ ಪಡ್ಕೋಬೇಕಂದ್ರೆ ಆ ಬಿಲ್ಲನ್ನ ಅವನು ಬ್ಯಾಂಕರಿಗೆ ಕೊಟ್ಟು ಆ ಬ್ಯಾಂಕರ್ ಹತ್ರ ಆ ಬಿಲ್ ಮೇಲೆ ಹಣನ ಪಡ್ಕೊಳ್ತಾನೆ. ಸೊ ಆ ಬ್ಯಾಂಕರು ಹಣನ ಕೊಡುವಾಗ ಡ್ಯೂ ಡೇಟಿಗೆ ಎಷ್ಟು ದಿನಗಳು ಅಥವಾ ತಿಂಗಳುಗಳಿದೆ ಆ ಲೆಕ್ಕದಲ್ಲಿ ಆ ಬಿಲ್ ಮೇಲೆ ಡಿಸ್ಕೌಂಟ್ ಮಾಡಿ ಫೇಸ್ ವ್ಯಾಲ್ಯೂಕ್ಕಿಂತ ಕಡಿಮೆ ವ್ಯಾಲ್ಯೂ ಅಂದರೆ ಡಿಸ್ಕೌಂಟ್ನ ಮೈನಸ್ ಮಾಡಿ ಆ ಬಿಲ್ ಅಮೌಂಟ್ನ ಅವನು ಬಿಲ್ ಹೋಲ್ಡರಿಗೆ ಕೊಡ್ತಾನೆ. ಸೊ ಅದನ್ನು ನಾವು ಬಿಲ್ಸ್ ಡಿಸ್ಕೌಂಟಿಂಗ್ ಅಂತ ಕರಿತೀವಿ. ಸೊ ಈ ಬಿಲ್ ಡಿಸ್ಕೌಂಟಿಂಗ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಹ್ಯಾವ್ ದ ಫಾರ್ಮುಲಾಸ್ ಹಿಯರ್. 4 ಫಾರ್ಮುಲಾನ ಇಲ್ಲಿ ಬರೆದಿದ್ದೀನಿ. ಸೊ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಬಿಲ್ ಫಾರ್ಮುಲಾ ಇಲ್ಲಿ ಏನು ಕೊಟ್ಟಿದೆ, 100A divided by 100 plus TR. So A ಅಂದರೆ ಆಕ್ಚುಯಲ್ ಅಮೌಂಟ್ ಆಫ್ ದ ಬಿಲ್, ದಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್, A ಅಮೌಂಟ್ ಆಫ್ ದ ಬಿಲ್, T is the time period of the bill for which it has been prepared, R is the rate of discount that will be given by the bank. So again I repeat, A is the amount of the bill, T is the time period of the bill for which it has been prepared, R is the rate of discount. Then the next formula you have true discount, ATR divided by 100 plus TR, banker's discount, ATR divided by 100, that's amount into time into rate of discount divided by 100, and banker's gain is equal to ATR divided by 100 minus ATR divided by 100 plus TR, or banker's gain can also be written as banker's discount minus true discount. So here I have taken an example as problem as an example. So the problem given here is the banker's gain on a certain bill after 3 months at 14% per annum is rupees 294. So ಇಲ್ಲಿ ನಾವು ಏನೇನು ಕಂಡುಹಿಡಿಯಬೇಕು, ಕಂಪ್ಯೂಟ್ ಬ್ಯಾಂಕರ್ಸ್ ಡಿಸ್ಕೌಂಟ್, ಟ್ರೂ ಡಿಸ್ಕೌಂಟ್, ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಬಿಲ್. ಸೊ ಇಲ್ಲಿ ಬ್ಯಾಂಕರ್ಸ್ ಗೇನ್ ಬಿಲ್ ಮೇಲೆ 3 ತಿಂಗಳಿಗೆ 14% ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದೆ. ಸೊ ವಿಲ್ ರೈಟ್ ಡೌನ್ ವಾಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಅದಾದಮೇಲೆ ನಾವು ಹಂತ ಹಂತವಾಗಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಮೊದಲನೇದಾಗಿ ಕೊಟ್ಟಿರೋದು ಬ್ಯಾಂಕರ್ಸ್ ಗೇನ್. ಸೊ ಸೊಲ್ಯೂಷನ್ ಐ ಆಮ್ ಟೇಕಿಂಗ್. ಸೊ ಬ್ಯಾಂಕರ್ಸ್ ಗೇನ್, ಸೊ ವಿ ಕ್ಯಾನ್ ರೈಟ್ ಇನ್ ಶಾರ್ಟ್ BG ಅಂತ ತಗೋಬಹುದು. ಬ್ಯಾಂಕರ್ಸ್ ಗೇನ್ ಎಷ್ಟು ಕೊಟ್ಟಿದೆ, ರೂಪೀಸ್ 294. Then what is given in the bill, the time period of the bill is 3 months. So T is equal to 3 months. So rate of discount is given annually. So ಇದನ್ನ ನಾವು ಮಂತ್ಸ್ನ ಇಯರ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ. 3 months ಅಂದರೆ 3 divided by total number of months in a year, that is 12, that is equal to 1/4 year. Then what is the rate of discount given, R is equal to 14%. ಸೊ ಇಲ್ಲಿ ನಮಗೆ ಬರೀ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು. ಈ ಇನ್ಫಾರ್ಮೇಷನ್ ಮೇಲೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬ್ಯಾಂಕರ್ಸ್ ಡಿಸ್ಕೌಂಟ್, ಟ್ರೂ ಡಿಸ್ಕೌಂಟ್, ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಬಿಲ್. ಸೊ ಇಲ್ಲಿ ನಾವು ಫಾರ್ಮುಲಾನ ನೋಡಿದಾಗ ವಿ ಟೇಕ್ ದ ಫಾರ್ಮುಲಾ ಆಫ್, ಇಲ್ಲಿ ನಮ್ಮ ಪ್ರಾಬ್ಲಮಲ್ಲಿ ಬ್ಯಾಂಕರ್ಸ್ ಗೇನ್ ಕೊಟ್ಟಿದೆ. ಬ್ಯಾಂಕರ್ಸ್ ಗೇನ್ ಬಿಟ್ಟು ಟೈಮ್ ಪೀರಿಯಡ್ ಮತ್ತು ರೇಟ್ ಆಫ್ ಡಿಸ್ಕೌಂಟ್ ಬಿಟ್ಟು ಇನ್ನೇನು ಕೊಟ್ಟಿಲ್ಲ. ಸೊ ವಿ ಟೇಕ್ ದ ಫಾರ್ಮುಲಾ ಆಫ್ ಬ್ಯಾಂಕರ್ಸ್ ಗೇನ್, ದಟ್ ಈಸ್ ಟ್ರೂ bankers discount minus true discount.
discount. So ನಾವು ಮೊದಲೇ ಏನು ಬರ್ಕೊಳ್ತೀವಿ, ಬ್ಯಾಂಕರ್ಸ್ ಡಿಸ್ಕೌಂಟ್ ಫಾರ್ಮುಲಾ ಬರ್ಕೊಳ್ತೀವಿ. ಸೊ ಬ್ಯಾಂಕರ್ಸ್ ಡಿಸ್ಕೌಂಟ್, so in short we can write as BD. Bankers discount is equal to, bankers discount formula ಏನಿದೆ, A into P into R divided by 100. So ಇಲ್ಲಿ ನಮಗೆ ಅಮೌಂಟ್ ಆಫ್ ದ ಬಿಲ್ ಗೊತ್ತಿಲ್ಲ, ಸೊ ಅಮೌಂಟ್ ನ A ಹಾಗೆ ಬರ್ಕೊಳ್ತೀವಿ. ಟೈಮ್ ಪೀರಿಯಡ್ ಆಫ್ ದ ಬಿಲ್ ಗೊತ್ತಿದೆ, ದಟ್ ಈಸ್ ಇಂಟು 1/4 ಇಂಟು ರೇಟ್ ಆಫ್ ಡಿಸ್ಕೌಂಟ್ ಕೊಟ್ಟಿದೆ, ವಿಲ್ ಗೆಟ್ 14% divided by 100. ಸೊ ಇದೇನಾಗುತ್ತೆ, when you solve the value will be 3.5A divided by 100. So 1/4 into 14, 3.5 into A divided by 100. So ಇದನ್ನ ನಾವು ಹೀಗೆ ಇಟ್ಕೊಳ್ತೀವಿ. Next, what is the formula we have? Bankers discount ಆಯಿತು. ಇವಾಗ 2 discount ತಗೊಳ್ತೀವಿ. So what is 2 discount? 2 discount is equal to, short we can write TD, that is equal to 2 discount formula APR divided by 100 plus PR. So this is equal to, again ನಮಗೆ A value amount ಗೊತ್ತಿಲ್ಲ, we write as it is A into time period of the bill 1/4 into rate of discount of the bill 14 divided by 100 plus time period of the bill 1/4 into 14. So ನಾವು ಇದನ್ನ ಬರ್ಕೊಂಡ್ವಿ. So ಇದನ್ನ ಸಾಲ್ವ್ ಮಾಡಿದಾಗ you will get the value 2 discount is equal to, so A into 1/4 into 14, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, will get 3.5A divided by, multiply this 1/4 into 14, then add 100, you will get 103.5. So ಇಲ್ಲಿ ನಮಗೆ ಏನು ಸಿಕ್ತು, bankers discount is equal to 3.5A divided by 100, 2 discount is equal to 3.5A divided by 103.5. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಬ್ಯಾಂಕರ್ಸ್ ಗೇನ್ ಕೊಟ್ಟಿದೆ, ಇಲ್ಲಿ ಬ್ಯಾಂಕರ್ಸ್ ಗೇನ್ ಫಾರ್ಮುಲಾ ಇಲ್ಲಿ ನಾನು ಏನು ಬರ್ತಿದ್ದೀನಿ, ಬ್ಯಾಂಕರ್ಸ್ ಗೇನ್ is equal to bankers discount minus 2 discount. So we take the bankers gain formula BG, I am writing the short form, BG is equal to BD and the bankers discount minus 2 discount. So ಇಲ್ಲಿ bankers gain problem ಅಲ್ಲಿ ಎಷ್ಟು ಕೊಟ್ಟಿದೆ, 294. What is bankers discount? As per the formula we have solved, 3.5A divided by 100 minus 2 discount, calculate ಮಾಡಿದಾಗ we have got 3.5A divided by 103.5. I repeat, ಇಲ್ಲಿ ನಾವು ಏನು ಕೊಟ್ಟಿದೆ ಪ್ರಾಬ್ಲಮ್ ಅಲ್ಲಿ ಆ ಡೇಟಾ ಪ್ರಕಾರ ಅಮೌಂಟ್ ವ್ಯಾಲ್ಯೂ ಕೊಟ್ಟಿಲ್ಲ, we have taken amount as A, time ಕೊಟ್ಟಿದೆ, rate of discount ಕೊಟ್ಟಿದೆ, so we have calculated bankers discount, we have got 3.5A divided by 100, true discount we got that 3.5A divided by 103.5. ಪ್ರಾಬ್ಲಮ್ ಅಲ್ಲಿ bankers gain 294 ಅಂತ ಕೊಟ್ಟಿದೆ, as per the formula bankers gain is equal to bankers discount minus 2 discount. So we have substituted the values, bankers gain 294 equals bankers discount 3.5A divided by 100 minus 2 discount 3.5A divided by 103.5. So ಇದನ್ನ ನಾವು ಸಾಲ್ವ್ ಮಾಡಿದಾಗ, so you simplify ಮಾಡಿದಾಗ you will get the answer as LCM ತಗೊಳ್ಳಿ, 100 ಮತ್ತೆ 103.5 ಮಲ್ಟಿಪ್ಲೈ ಮಾಡಿ ನಾವು LCM ಮಾಡಿದಾಗ directly I am writing the answer here. So it is 294 is equal to LCM. If you take, you will be getting 10,350.
100 into 103.5. So 10,350. Then you cross multiply. LCM na ತಗೋವಾಗ ನಾವು ಏನು ಮಾಡ್ತೀವಿ, ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 100 into 103.5. So we got 10,350. Now cross multiply. 3.5a into 103.5. So again I am repeating 3.5a into 103.5. So now ಇದನ್ನ ಮಾಡಿದಾಗ we'll get 36,362.25a minus cross multiply 3.5 into 100, you get 350. So I am repeating, multiply the denominators, you will get 10,350. Then cross multiply 3.5a divided by 100, into 103.5 will get 362.25a minus multiply 3.5a into 100 will get 350a. So 294 is equal to 362.25a minus 350 minus a. Amount na calculate ಮಾಡಿದಾಗ will get 12.25a divided by 10,350. So ಇಲ್ಲಿ ಇವಾಗ ನಮ್ಮ a ವ್ಯಾಲ್ಯೂ ಅಂದ್ರೆ ಅಮೌಂಟ್ ನ ಕಂಡುಹಿಡಿಯಬೇಕು. So when you shift a on the other side, a is equal to 10350 into 294 divided by 12.25 ಬರುತ್ತೆ. ಅಂದರೆ 294 into 10,350 divided by 12.25. We are finding the value of the amount. A is equal to. So if you simplify the value of A, what we get is 2,48,400. So the amount of the bill, the face value of the actual value of the bill, amount of the bill is 2,48,400. So ಇವಾಗ ನಾವು A ಕಂಡಿದ್ದಾದ್ಮೇಲೆ we can calculate the other variables what has been given, bankers discount, true discount, face value of the bill ಮತ್ತೆ present value of the bill. So A is to continue, what is the amount of the bill? It is 2,48,400. So now with the amount what we have calculated, we can find what has been asked in the problem. So in ಕೇಳಿದರೆಗೆ we find the first term, bankers discount is equal to, so bankers discount formula is APR divided by 100. We have calculated the value of A, that is the amount or the face value of the bill, 2,48,400. So 2,48,400 into time period of the bill 1/4 into 14% rate of discount divided by 100. If you simplify this, you will be getting the true bankers discount is rupees 8,694. So after simplification, the value or the discount of the bill for the bankers discount is rupees 8,694. Then in the question they have asked to calculate true discount. So write down the formula of true discount. So in the problem, the formula of true discount is given, or directly we can take the values that we have substituted. So true discount is equal to APR divided by 100 plus TR. This is equal to 2,48,400 into 1/4 into 14 divided by 100 plus 1/4 into B. So we have taken the amount 2,48,400 into 1/4 into 114 divided by 100 plus 1/4 into 14. If you simplify this,
the true discount amount what we get is rupees 8,400. After simplification, the final answer what we get for true discount is rupees 8,400. So here we have calculated bankers discount calculate ಮಾಡಾಯಿತು, true discount calculate ಮಾಡಾಯಿತು, face value of the bill is nothing but the amount of the bill what we have calculated A ನ ಕಂಡಿದ್ದೀವಿ. This is the face value of the bill 2,48,400 and finally what is given the present value of the bill. So the present value of the bill we calculate B is equal to present value or the present worth of the bill. Present value of the bill is equal to 100 A divided by 100 plus TR. That is the first formula we have taken here. In ಮೊದಲನೇ ಸೂತ್ರನ ನಾವು ತಗೊಂಡಿದ್ದೀವಿ. Present worth is equal to 100 A divided by 100 plus TR. So 100 A is nothing but the face value of the bill. ಎಷ್ಟು ಬಂದಿದೆ ನಮಗೆ 2,48,400. 2,48,400 divided by 100 plus 1 by 4 into 14. So ಇದನ್ನ simplify ಮಾಡಿದಾಗ we get the present worth or the present value of the bill as 2,40,000. 2,40,000. So again I explain the problem. The formulas what we consider to calculate bills discounting ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ಆ 4 ಫಾರ್ಮುಲಾಸ್ ಪ್ರೆಸೆಂಟ್ ವರ್ತ್, ಟ್ರೂ ಡಿಸ್ಕೌಂಟ್, ಬ್ಯಾಂಕರ್ಸ್ ಡಿಸ್ಕೌಂಟ್ ಮತ್ತೆ ಬ್ಯಾಂಕರ್ಸ್ ಗೇನ್. So ಇಲ್ಲಿ amount of the bill is nothing but the face value of the bill or the actual amount of the bill on which it has been prepared. ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಬ್ಯಾಂಕರ್ಸ್ ಗೇನ್ ಮಾತ್ರ ಕೊಟ್ಟಿದೆ. So we take the bankers gain formula, substitute the values that is given in the problem, then we find the data what has been asked to calculate bankers discount, true discount, face value of the bill and present value of the bill. Thank you.